ಇನ್ನು ಮಾರಿಕಾಂಬಾ ಜಾತ್ರೆಯಲ್ಲಿ ನಟ ಶಿವಣ್ಣ ಭಾಗಿಯಾಗಿದ್ದಾರೆ. ಪತ್ನಿ ಗೀತಾ ಜೊತೆ ಮಾರಿಕಾಂಬಾ ದರ್ಶನವನ್ನ ಕೂಡ ಪಡೆದುಕೊಂಡಿದ್ದಾರೆ. ಬೆಂಗಳೂರಿನಿಂದ ಸಾಗರಕ್ಕೆ ಆಗಮಿಸಿದಂತಹ ಶಿವಣ್ಣ ದೇವಿಯ ಆಶೀರ್ವಾದವನ್ನ ಪಡೆದುಕೊಂಡಿದ್ದಾರೆ. ಶಿವಣ್ಣ ಗೀತಾ ದಂಪತಿ ಸಾಗರ ಶಾಸಕ ಬೇಲೂರು ಗೋಪಾಲಕೃಷ್ಣ ಅವರಿಂದ ಸಾಥನ್ನ ಕೂಡ ಕೊಡಲಾಗಿದೆ. ಇನ್ನು ಕಳೆದ ತಿಂಗಳು ಬೆಜ್ಜವಳ್ಳಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಪಡೆದುಕೊಂಡಿದ್ರು. ಅಯ್ಯಪ್ಪ ಸ್ವಾಮಿ ಪೂಜೆ ಸಲ್ಲಿಸಿದಂತಹ ಶಿವಣ್ಣ ದಂಪತಿಗಳು ಈ ತಿಂಗಳು ಐತಿಹಾಸಿಕ ಮಾರಿಕಾಂಬಾ ದೇವಿ ದರ್ಶನವನ್ನ ಕೂಡ ಪಡೆದುಕೊಂಡಿದ್ದಾರೆ. ಬಂದು ಇಲ್ಲಿ ಬರೋದೇ ಒಂದು ಖುಷಿ ಆಗುತ್ತೆ. ನಮ್ಗೆ ಸಾಗರಕ್ಕೆ ಬರೋದು ಅದು ಗೋಪಾಲಕೃಷ್ಣ ಅವ್ರು ಇರೋದವರೆಗೂ ಅದು ಆರಾಮ ಬರ್ತಾ ಇರ್ತೀವಿ. ಒಂದು ಆತ್ಮೀಯತೆ ಅವಾಗವಾಗ ನಮ್ಮನ್ನ ಕರ್ಸ್ಕೊತಾ ಇರೋದು ಅಮ್ಮ ನಮ್ಮ ಪುಣ್ಯ ಅಂತ ಭಾವಿಸ್ತೀವಿ. ಅವ್ರು ಫೋನ್ ಹೇಳಿದ್ರೆ ಬರ್ತಿದ್ದೋ, ಬಟ್ ಆದರೂ ಅವ್ರು ನಮ್ಮ ನೋಡೋ ಪ್ರೀತಿ ಅವ್ರು ಆಸೆ ಜಾಸ್ತಿ ಬರ್ತಾ ಇರ್ತಾರೆ. ಬಟ್ ಖುಷಿ ಆಗುತ್ತೆ ಬರೋದು, ಖುಷಿ. ಇವತ್ತು ಶಿವಣ್ಣರಿಗೆ ನಾವು ಮದಣ್ಣವ್ರು ಹೋಗಿ ಕಾರ್ಡ್ ಕೊಟ್ಟು ಬಂದಿದ್ದೀವಿ. ಅವರು ತಾಯಿ ಆಶೀರ್ವಾದ ಪಡೆದು ಹೋಗಬೇಕು ಅಕ್ಕರಿಗೆ ಹೇಳಿದ್ದೀವಿ. ಇವತ್ತು ಬಂದು ತಾಯಿಯ ದರ್ಶನ ಪಡೆದು ಹೋಗಿದ್ದಾರೆ. ಶಿವಣ್ಣವರು ಇದೇ ಥರ ಎನರ್ಜಿಕ್ ಆಗಿ 100 ವರ್ಷಗಳ ಬಾಳಬೇಕು ಅನ್ನೋದು ಆ ದೇವಿಯಲ್ಲಿ ನಾನು ಸಹ ಬೇಡ್ಕೊಳ್ತೇನೆ. ಅವರು ಚೆನ್ನಾಗಿರಬೇಕು. ಯಾಕಂದರೆ ಕರ್ನಾಟಕದ ಚಕ್ರವರ್ತಿ ಯಾವಾಗಲೂ ಗಟ್ಟಿ ಇದ್ರೆ ನಾವು ಗಟ್ಟಿ ಇದ್ದಂಗೆ ಅಂತ ಅರ್ಥ. ಹಾಗಾಗಿ ತಾಯಿ ಸಂಪೂರ್ಣ ಆಶೀರ್ವಾದ ಶಿವಣ್ಣಗೆ ಗೀತಕ್ಕೆ ಕೊಡಲಿ ಅಂತ ಹೇಳ್ತಾ ಭಾಳ ಖುಷಿ ಆಯಿತು. ಇವತ್ತು ಕರೆದಾಗ ತಕ್ಷಣನೇ ಬರ್ತೀನಿ ಅಂತ ಹೇಳಿದ್ರು. ಇದು ಒಟ್ಟು 9 ದಿವಸ ಜಾತ್ರೆ ಇದು. ಹಾಗಾಗಿ ಮೊನ್ನೆ ಸ್ಟಾರ್ಟಿಂಗ್ ಭಾಳ ಜನ ಬಂದಿದ್ರು. ಹೋದ ವರ್ಷಕ್ಕಿಂತ ಈ ವರ್ಷ ಮತ್ತೆ ಡಬಲ್ ಜನ ಬರ್ತಾ ಇದ್ದಾರೆ. ಒಟ್ಟು ತಾಯಿಯ ದರ್ಶನ ಮಾಡೋಕ್ಕೆ ಬೆಂಗಳೂರಿದ್ದಂತೆ ಬರ್ತಾ ಇದ್ದಾರೆ. ಭಾಳ ದೊಡ್ಡ ಮಟ್ಟಕ್ಕೆ ನಡೀತಾ ಇದೆ. ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ಭಾಳ ಸುಂದರವಾದಂಥ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದೀವಿ. ಸ್ಪೆಷಲ್ಲು ಎಲ್ಲದೂ ಬಿಟ್ಟಿದ್ದೀವಿ. ಬಸ್ಸು, ಟ್ರೈನು ಎಲ್ಲ ಬಿಟ್ಟಿದ್ದೀವಿ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಸ್ವಲ್ಪ